ಪಗಡೆ ಹಾಕಿ ನೀನ್ ಉಡ್ದಾರ ಕತ್ತರಿಸ್ತೀನಿ. ಅದೊಂದು ತಾನು ಬಾಕಿ ಇದೆ. ಹೇಯ್, ಪಗಡೆ ಬಿದ್ಬಿಡ್ತಾ? ನೀ ಹಾಕಯ್ಯ. 2-3 ಗಂಟೆ ಅಷ್ಟೇ. ಅದಕ್ ಮೇಲೆ ಎಕ್ಸ್ಟ್ರಾ ಕಾಸು ಕೇಳು. ತೊಂದ್ರೆ ಆಗದೆ ಇರೋ ಹಾಗೆ ನೋಡ್ಕೋ. 2 ಹಾಕಿ ಏಣಿಲ್ ಹತ್ತೀನಿ ನೋಡು. ಇವಳನ್ನ ಕರ್ಕೊಂಡು ಹೋಗು. ಮಹೇಶ್ವರಿ ಅಕ್ಕ, ಏನ್ ಮಾಡ್ತಾ ಇದ್ಯಾ? ಬದಲಾಯಿಸ್ತಿದ್ದೀನಕ್ಕ. ಎಲ್ರು ದೇಹ ಸುಖಕ್ಕ ಬರ್ತಾರೆ. ಇಲ್ಲಿ ಬರೋರೆಲ್ರಿಗೂ ಒಂದೊಂದು ಕಾರಣ ಇರುತ್ತೆ. ಈಗ ಸಂದರ್ಭ ಆಗಿದೆ, ರೇಟ್ ಹೆಚ್ಚಾಗಿ ಸಿಗೋದಿಲ್ಲ. ಮದ್ವೆ ಬೇರೆ ಆಗಿದೆ ಅಲ್ವಾ? ಪ್ರಾಯದ ಹುಡುಗಿನ ಕಳಿಸಿದ್ರೇನೆ 1000 ಕೊರತೆ ಹೇಳ್ತಾರೆ. ಹಣ ಕೊಡೋಕೆ ಅಳ್ತಾರೆ. ಉದ್ಯೋಗ ಮಾಡೋದೇ ಕಷ್ಟವಾಗಿದೆ. ಏನ್ ಮಾಡೋದು? ಬಿಡೋದಕ್ಕಾಗತ್ತಾ? ಕುಲ ಕಸಬ ಐತೆ. ಕವಿತಾ, ಸರಿ, ನೀ ನಾಳೆ ಕರ್ಕೊಂಡ್ ಬಾ. ಹೋಗು. ಸರಿ. KPR ಹಳೆ MLA ಕೇಳ್ತಾ ಇದ್ದಾರಲ್ಲ, ಕಳಿಸ್ಬೋದಲ್ಲ? ಮೈನರ್, ತಗೊಳ್ಳುವವನನ್ನು ಮಾರುವವನನ್ನು ಸ್ವಲ್ಪ ಕಾಯಿಸ್ದ್ರೇನೆ ನಮ್ಮ ಉದ್ಯೋಗಕ್ಕೆ ಗೌರವ. ಸ್ವಲ್ಪ ವೇಟ್ ಮಾಡ್ಲಿ ಬಿಡು. ಏಯ್, ನೀವೇನ್ರೆ ಈ ಆಟ ನೋಡ್ತಿದ್ದೀರಿ? ಹೋಗಿ ನಿಮ್ಮ ಆಟ ನೋಡಿ. ವೇಟ್ ಮಾಡ್ತಿದಾರಲ್ಲ 3. ಹೌದು. ಊರಲ್ಲಿರೋ ಹುಡುಗರ ಕಣ್ಣೆಲ್ಲ ನಿನ್ಮೇಲೆ ಇದೆ. ನಾನಿನ್ನ ಕಟ್ಕೊಂಡಿರೋದು ಎಷ್ಟೋ ಜನಕ್ಕೆ ಹೊಟ್ಟೆ ಉರಿಯಾಗಿರುತ್ತ. ಅಷ್ಟ್ ಜನರ ದೃಷ್ಟಿನೂ ಹೊರಟೋಗ್ಲಿ. ನನ್ ಸುಂದ್ರಿ. ಅಮ್ಮ, ಯಜಮಾನ್ರಿ, ಫ್ರೆಶ್ ಸ್ಪೀಕರ್. ಎಲ್ಲಾನು ಫ್ರೆಶ್ ಅಂತಾನೆ ಹೇಳ್ತೀಯಾ? ಎಷ್ಟು ಜನ ಕಳಿಸಿದ್ದೀನಿ, ಅದರಲ್ಲಿ ಒಬ್ಬಳನ್ನ ಹೆಂಡತಿ ಮಾಡ್ಕೊಳ್ಳಿಲ್ವಾ? ನಂಬಿ ಯಜಮಾನ್ರಿ. ಅರ್ಧ ಗಂಟೆ ಬಂದ್ಬಿಡ್ತೀಯಾ? ಅರ್ಧ ಗಂಟೆ ತಾನೇ, ಖಂಡಿತವಾಗಿ ಬಂದ್ಬಿಡ್ತೀವಿ. ಎಷ್ಟು ತರ್ತಾನಂತೆ? 3000 ಕೊಡ್ತಾರಂತೆ. ಅದರಲ್ಲಿ PAಗೆ 300 ರೂಪಾಯಿ ಕೊಡ್ಬೇಕು, ಡ್ರೈವರ್ಗೆ 100 ರೂಪಾಯಿ ಕೊಡ್ಬೇಕು, ಹಳೆ ಬ್ರೋಕರ್ ಕಟ್ ಮಾಡಕ್ಕೆ 500 ರೂಪಾಯಿ ಕೊಡ್ಬೇಕು, ದಾರಿನಲ್ಲಿ ಚೆಕ್ ಪೋಸ್ಟ್ ಹಿಡಿದ್ರೆ ಅವನಿಗೆ 200 ರೂಪಾಯಿ ಕೊಡ್ಬೇಕು, ಬಂಗ್ಲಾ ವಾಚ್ಮೆನ್ಗೆ 100, ನಿನಗೆ ಬೇರೆ ಕೊಡ್ಬೇಕು. ಇವಳನ್ನ ಸೆಟಪ್ ಮಾಡೋ ನನಗೆ 500 ರೂಪಾಯಿ ಬೇಡವಾ? ಇದು ಕೂಡ ಸಿಕ್ನಿಲ್ಲ ಅಂದ್ರೆ ನಾನು ಯಾಕೆ ಈ ಕೆಲಸ ಮಾಡಬೇಕು? ಓಯ್ ಮೈನರ್, ಆ ಹುಡುಗಿ ಮೊದ್ಲು ನಮ್ಮನ್ನ ನಂಬಿ ಉದ್ಯೋಗ ಮಾಡಕ್ ಬಂದಿದೆ. 3000 ಆದ್ರೂ ಬೇಡವಾ? ಫ್ರೆಶ್ ಫುಲ್ ನೈಟ್ ಇರ್ತಾಳೆ ಅಂತ 5000 ಕೇಳು. ಯಜಮಾನ್ರೆ, ಏನಪ್ಪ ರೇಟ್ ತಾನೇಪ? ನೋಡ್ಕೊಂಡ ಬಿಡಪ್ಪ. ಹಾ ಸರಿ ಯಜಮಾನ್ರೆ, ಬೇಗ ಬೇಗ ಕಳ್ಸು. ಸರಿ ಕಳಿಸ್ಬಿಡ್ತೀನಿ. ಈ ಹುಡುಗಿ ಬಂದ ಅದೃಷ್ಟ ಸರಿ ಅಂದ್ಬಿಟ್ರು. ನಾನು ಹೋಗಿ ಗಾಡಿ ರೆಡಿ ಮಾಡ್ತೀನಿ. ಹೋಗು, ಗಾಡಿ ರೆಡಿ ಮಾಡು. ನೀಲಾ, ಇಲ್ಲಿ ಬಾ. ಇಲ್ಲಿ ಬಾ ಅಮ್ಮ. ಇಲ್ಲಿ ನೋಡು, ಮೊದಲು ಹೋಗ್ತಿದ್ಯಾ? ತೊಂದ್ರೆ ಮಾಡ್ದೆ ಚೆನ್ನಾಗಿರ್ಬೇಕು. ಈ ಉದ್ಯೋಗದಲ್ಲಿ ಸ್ವಲ್ಪ ಹೀಗೇನೆ ಇರುತ್ತೆ. ಅದೆಲ್ಲ ಹೋಗ್ತಾ ನಿನಗೆ ಅರ್ಥ ಆಗತ್ತೆ. ಮದ್ವೆ ಆಗದವನಾಗಿದ್ರೆ ಪ್ರೇಯಸಿಯಾಗಿರು, ಮದ್ವೆ ಆಗಿದವನಾಗಿದ್ರೆ ಸವತಿ ಆಗಿರ್ಬೇಕು. ನಾನು ಹೇಳೋದು ಅರ್ಥ ಆಯ್ತಲ್ವಾ? ಹೆಂಡತಿಯನ್ನ ಇಷ್ಟಪಡೋನು ಕೂಡ ಆಸ್ತಿನ ಉಯ್ಲೆಲ್ಲೇ ಬರೀತಾನೆ. ಆದ್ರೆ ನಿನ್ನ ಹಾಗಿರೋ ಹುಡುಗಿ ಇಷ್ಟ ಆದ್ರೆ ಎಲ್ಲವನ್ನೂ ಮಾರಿಕೊಡ್ತಾನೆ. ಅದೇನೆ ನಮ್ಮ ಉದ್ಯೋಗದ ಮಹಿಮೆ. ಯಾಕೆ ಯಾವಾಗ್ಲೂ ಅಳುಮುಂಜಿ ತರನೇ ಇರ್ತೀಯಾ? ನಮ್ ಮನಸ್ಸಿನಲ್ಲಿ ಎಷ್ಟೇ ನೋವಿದ್ರೂನು ಮುಖ ಯಾವಾಗ್ಲೂ ನಗುಮುಖವಾಗೇ ಇರ್ಬೇಕು. ಗೋದಾವರಿ, వస్తున్నానమ్మ. చెప్పండి ఈ అమ్మాయిని మంచిగా తయారు చేసి తీసుకురా. ಹೋಗಮ್ಮ, ಹೋಗ್ಬಾ. పద వెళ్దాం. చూసావా, ఇప్పుడు ఎంత అందంగా కనిపిస్తున్నావు. పైకిలే, చూసి. ಅಯ್ಯಯ್ಯೋ, ಇಷ್ಟೊಂದು ಸೌಂದರ್ಯನ ಎಲ್ಲಿ ಇಟ್ಕೊಂಡಿದ್ಯೆ? ನಿನ್ನ ಹೆಸರೇನಂದೆ? ನೀಲಾನ? ರಾತ್ರಿ ಬಂದು ಬೆಳಗ್ಗೆ ಮಾಯವಾಗುತ್ತಲ್ಲ, ಅದು ಬೇಡ. ನಮ್ಗಾಗಿ ಲಕ್ಷ್ಮಿ ಅಂತ ಬದಲಾಯಿಸ್ಕೋ. ಆವಾಗೆ ಬೇರೆ ಬೇರೆ ಪಾರ್ಟಿಗಳ ಹತ್ರ ಹಣ ತುಂಬಾ ನೋಡ್ಕೊಳಕ್ ಆಗುತ್ತೆ. ಲಕ್ಷ್ಮಿ ಆಯ್ತೆ. ಸರಿ, ಹೋಗ್ಬಿಟ್ಪಾ. ಏಯ್ ನಿಲ್ಲು,
ಈ ಉದ್ಯೋಗಕ್ಕೆ ಇದು ಅಗತ್ಯ ಇಲ್ಲ. ನಮ್ಮ ಉದ್ಯೋಗ ಮಾಡೋರ್ನ ನಿತ್ಯ ಕಲ್ಯಾಣಿ ಅಂತಾರೆ. ನಮ್ಗೆ ಗಂಡು ಬದಲಾದ್ರೂ ದಿನ ಒಂದೇನೆ. ಪ್ರತಿದಿನ ಮದುವೆ, ಪ್ರತಿದಿನ ಮೊದಲ ರಾತ್ರಿ. ನಿನ್ನ ಅಲಂಕಾರ ಹೋಗ್ಬೋದು, ಆದ್ರೆ ಸೌಂದರ್ಯ ಹೋಗ್ಬಾರ್ದು. ಒಂದ್ ತಿಳ್ಕೊ, ಎಲ್ಲಿ ಹೋದ್ರೂ ಮದ್ವೆ ಆಗಿಲ್ಲ, ಇದೇ ಫಸ್ಟ್ ಟೈಮ್ ಅಂತ ಹೇಳ್ಬೇಕು. ಓಕೆ ಪಿಯರ್, ಎಲ್ಲ ಗಂಡಸರು ಹುಷಾರಾಗಿದ್ದಾರೆ. ಯಾವಾಗ ಕೇಳಿದ್ರು ನನಗೆ ಇದು ಫಸ್ಟ್ ಟೈಮ್ ಅಂತಾರೆ. ನೀ ಹೋಗೋ. ಸರಿಮ್ಮ, ನೀ ಹೋಗ್ಬಾ. ನೀಲ, ಬಾ ಒಳಗಡೆ ಬಾ. ಅಬ್ಬಬ್ಬಾ, ಚೆನ್ನಾಗಿದೆಯಾ? ಚಂದನ ಕಲರ್. ಅಬ್ಬಬ್ಬಾ, ನಿನ್ನ ಕೈಯಲ್ಲೇ ನನ್ನ ಬಟನ್ನ ತೆಗಿ. ಅಯ್ಯೋ, ಅಬ್ಬಬ್ಬಾ, ಬಂಗಾರ ಶಿಲೆ ಇದ್ದಂಗಿದ್ದಾಳಪ್ಪ. ವಾವ್, ಸ್ವರ್ಗನೇ ತೋರಿಸ್ತಾ ಇದೆಯಾ? ಚೆನ್ನಾಗಿದೆಯಾ? ಕೂತ್ಕೋ ಕೂತ್ಕೋ. ಎರಡು ಗಂಟೆಗೆ ಒಮ್ಮೆ ಈ ಮಾತ್ರೆ ಕೊಡು, ಇಲ್ಲಾಂದ್ರೆ ಸ್ಥಿತಿ ತುಂಬಾ ಮೋಸ ಆಗುತ್ತೆ. ಇಲ್ಲಾಂದ್ರೆ ಪಿಟ್ಸ್ ಬಂದ್ಬಿಡುತ್ತೆ. ನಾನು ಬೇಗ ಮನೆಗೆ ಹೋಗ್ಬೇಕು. ಪೂರ್ತಿ ರಾತ್ರಿ ಇರ್ತೀಯ ಅಂತ ಹೇಳಿದ್ರು. 10 ನಿಮಿಷದಲ್ಲಿ ಬಂದ್ಬಿಡ್ತೀನಿ. ಷಣ್ಮುಖ, ಹೇಳು. ಈ ಮಾತ್ರೆ ತಗೋ ತಗೋ. ಮಲ್ಗು ಮಲ್ಗು ಮಲ್ಗು.
ಹೇಳಿದ ಥರನೇ ಬಂದ್ಬಿಟ್ಟಿಯಲ್ಲ. ನಿನ್ ಥರ ಸಂಸದಲ್ಲಿರೋ ಹುಡುಗಿ ಟೇಸ್ಟೇ ಬೇರೆ. ಕಣದಲ್ಲಿದ್ರೂ ಮಾಂಸಕ್ಕಿಂತ ಅಣಬೇನೆ ರುಚಿ ಜಾಸ್ತಿ. KPR ಹೇಳಿದಾಗೆ ಕೇಳೋದು ಶುರು ಮಾಡಿದೆ. ಅದರ ನಂತರ KPR ಕೊಟ್ಟೆ ಮನೆಯಲ್ಲೇ ನಾನು ಷಣ್ಮುಖ ಇದ್ದೇವೆ. ಹೇಗಿಗೂ ಬಾಳ್ಬೇಕಂತ ಅನ್ಕೊಂಡ ಜೀವನ ದಿಕ್ಕು ತಪ್ಪಿ ಹೋಗ್ತಿತ್ತು. ಈ ಔಷಧಿನ ತಗೊಂಬನ್ನಿ. ಷಣ್ಮುಖ ಇದು ಬಂದೆ. ಹಣ ಕೊಡಿಮ್ಮ. ₹200 ಕಮ್ಮಿ ಇದೆಮ್ಮ. ತಗೊಳ್ಳಿ ಇದು. ಡಾಕ್ಟರ್ ಡ್ರಿಪ್ಸ್ ಹಾಕ್ಬೇಕು ಅಂತ ಹೇಳಿದ್ದಾರೆ. ಒಂದಿನ ಇಲ್ಲಿರ್ಲಿ, ನಾವು ನೋಡ್ಕೋತೀವಿ. ನೀವು ಬೇಕಾದ್ರೆ ಮನೆಗೆ ಹೋಗಿ ಮತ್ತೆ ಬನ್ನಿ. ಮರೆಯದೆ ಬರುವಾಗ ಈ ಮಾತ್ರೆನ ತಗೊಂಬನ್ನಿ. ಬೆಲೆ ಏರಿಕೆ ನೋಡಿದ್ರೆ ಬೆಲೆನ ನೋಡಕ್ ಮಾತ್ರ ಆಗತ್ತೆ, ಕೊಂಡ್ಕೊಳಕ್ ಆಗಲ್ಲ. ನಾನು ಕೆಲ್ಸಕ್ಕೆ ಹೋಗ್ತೀನಿ. ನಾಳೆನೆ ಕೊನೆಯ ದಿನ. ರೇಷನಲ್ಲಿ ಅಕ್ಕಿ ಸಾಮಾನೆಲ್ಲ ತಗೋಬೇಕು. ನಾನು ಬರ್ತೀನಿಲ್ಲ. ಕವಿತಾ, ನಾನು ಬರ್ತೀನಿ. ನಿನಗೆ ರೇಷನ್ ಅಂಗಡಿ, ನನಗೆ ಔಷಧಿ ಅಂಗಡಿ. ನಮಸ್ಕಾರ ಸರ್. ಎಲ್ಲೋ ಬರ್ಬೇಕಾಗಿರೋದೆಲ್ಲೋ. ಹುಡುಗಿರ ಇವಾಗ ಬಂದಿದ್ರೆ ಬೋಣಿನೇ ಆಗಿಲ್ಲ ಅಂತಾನೆ. ಏಯ್, ಇವತ್ ಕೇಳಿಲ್ಲ, ನೆನ್ನೆದ್ ಕೇಳ್ತೀನಿ. ದುಡ್ಡು ಹಾಕಿ ಕೆಲಸ ಮಾಡೋನು ಕೂಡ ಈ ತರ ಕೇಳಲ್ಲ ಸರ್. ಏಯ್, ಏನ್ ಮಾತಾಡ್ತೀಯ? ನೀನ್ ಅಂಗಡಿಯವನು ಇಲ್ಲ, ನಾನು ಕಸ್ಟಮರು ಇಲ್ಲ. ನೀನ್ ಅವ್ರಗಳ ಹತ್ರ ಕೈ ನೀಡ್ತೀಯಾ, ನಾನ್ ನಿನ್ನ ಹತ್ರ ಕೈ ನೀಡ್ತೀನಿ. ಸುಮ್ನೆ ಗಲಗಲ ಅಂತ ಮಾತಾಡ್ಬೇಡಿ ಸರ್. ಕಾಸು ತಗೊಂಡು ಇಲ್ಲಿಂದ ಮೊದಲು ಓಡಿ ಸರ್. ಇದನ್ನ ಮೊದಲೇ ಕೊಟ್ಟಿರ್ಬೋದಲ್ಲ. ಹೋಗಿ ಪುನಃ ಸರ್. ಸಾಯಂಕಾಲ ಬರ್ತೀನಿ, ಎತ್ ಮಡಿಗಿ. ಬಂದ್ರು ತಗೋ ಈ ಟಾರ್ಚ್ ಲೈಟ್ ಹಿಡಿ. ಪೊಲೀಸ್ನವನು ಸಾಲ್ಗಾರ್ಗಿಂತ ಅಲ್ಲಿ ಮೋಸವಾಗಿದ್ದಾನೆ. ಹೋಗ್ತಿದಾರಲ್ಲ, ಇವ್ರೇ ನಮ್ಮ ಎಸ್ಕಾಟ್ ಬ್ರೋಕರ್ಸ್. ಇದು ನೇರವಾಗಿ ಪಾರ್ಟಿ ಹತ್ರ ಹೋಗೋ ಹಾಗಿಲ್ಲ. ಇಲ್ಲಿ ನಾವೇ ಎಲ್ಲ ಮಾತಾಡಿ ಸರಿ ಮಾಡ್ಕೋಬೇಕು. ಈ ಟಾರ್ಚ್ ಲೈಟೇ ನಮಗೆ ಮಾರ್ಗದರ್ಶಿ, ಅರ್ಥ ಆಯ್ತಾ? ಲಾರಿ ಬರಬೇಕಾದ್ರೆ ಈ ಟಾರ್ಚ್ ಲೈಟ್ನ ಹೀಗೆ ಆನ್ ಮಾಡಬೇಕು. ಲಾರಿ ಹತ್ರ ಬರುವಾಗ ದೇಹ ಫುಲ್ಲು ಹೀಗೆ ತೋರಿಸ್ಬೇಕು, ಮತ್ತೆ ಮುಖಕ್ಕೆ ಹೀಗೆ ತೋರಿಸ್ಬೇಕು. ಹೀಗೆ ಹಾಕ್ತಾನೆ ರೇಟ್ ಮಾತಾಡಬೇಕು, 200 300 ಅಂತ. ಲಾರಿ ಅವನಿಗೆ ಸೆಟ್ ಆಗಲಿಲ್ಲ ಅಂದರೆ ಅವನ ಹೆಡ್ಲೈಟ್ನ ಡಿಪ್ ಮಾಡಿ ತೋರಿಸ್ತಾನೆ. ನಾವು ಟಾರ್ಚ್ ಲೈಟಲ್ಲೇ ಎಲ್ಲಾನು ಮಾತಾಡಿ ಮುಗಿಸ್ಬೇಕು, ಅರ್ಥ ಆಯ್ತಾ? ಇದ್ರ ಮಧ್ಯ ಬ್ರೋಕರ್ ಬರ್ತಾನೆ, ಅವನಿಗೂ ಒಂದು ಭಾಗ ಕೊಡಬೇಕು. ಸಾಲದಕ್ಕೆ ಪೊಲೀಸ್ ಬಂದ್ರೆ ಅವನಿಗೂ ಹಣ ಕೊಟ್ಟು ಸರಿ ಮಾಡಬೇಕು. ಲಾರಿ ಬರ್ತಿದೆ, ಟಾರ್ಚ್ ಲೈಟ್ ತೋರಿಸಿ ಕರಿ, ಸರಿನಾ? ಏನು ರೇಟ್ ಓಕೆನಾ? ಸರಿ ಬಾ ಹೋಗೋಣ. ಒಳ್ಳೆ ಜಿಗಡಿ ಆಗಿದೆ ಅಲ್ಲ. ಸ್ಟ್ರೈಟಾಗಿ ಮಲ್ಗೋ, ನನ್ನ ನೋಡ್ದಿರಾ ಬೇರೆಲ್ಲಿ ನೋಡ್ತಾ ಇದೀಯಾ?
ಹಿಡ್ಕೋ ಕಟ್ಟಿಡ್ಕೋ ಕಟ್ಟಿಡ್ಕೋ ಕಟ್ಟಿಡ್ಕೊಂಡ್ರೆ ಮರ ಥರ ಮಲಗಿದ್ಯಾ? ಈ ಕೆಲ್ಸಕ್ಕೆ ಬರ್ಬೇಕಂದ್ರೆ ಮೊದಲು ಇದೆಲ್ಲ ತಿಳ್ಕೊಂಡ್ ಬಾ. ದುಡ್ಡುಗೋಸ್ಕರ ಅಲಿತಿದ್ಯಾ? ಯಾಕೆ ನೀನೆಲ್ಲ ಮಲಗಕ್ಕೆ ಬರ್ತಿದ್ಯಾ? ಪ್ರತಿದಿನ ನರಕ ವೇದನೆ. ಹೇಗೆ ಕಾಪಾಡ್ತೀನಿ ಗೊತ್ತಿಲ್ಲ. ನಿಲ್ಲ, ನೀವೇನ್ ತಲೆ ಕೆಡ್ಸ್ಕೊಬಿಡಿ. ನನ್ನ ಫ್ರೆಂಡು ಗಣೇಶ್ ಅಂತ ಇದ್ದಾರೆ. ಅವರು ಹಾಸ್ಪಿಟಲ್ ಇನ್ಚಾರ್ಜರ್. ಅವರು ಆಪರೇಷನ್ ಬೇಕಾಗಿರೋ ಎಲ್ಲದನ್ನೂ ಮಾಡ್ಕೊಡ್ತಾರೆ. ನೀವು ಯೋಚನೆ ಮಾಡಬೇಡಿ. ಷಣ್ಮುಗ, ನೀವೇನು ತಲೆ ಕೆಡ್ಸ್ಕೊಬಿಡಿ, ಎಲ್ಲ ಸರಿ ಹೋಗುತ್ತಾ. ನೀವು ಚಿಂತನೆ ಮಾಡಬೇಕಾಗಿಲ್ಲ. ತುಂಬಾ ಬೇಗ ಗುಣ ಆಗ್ತೀರಾ ನೀವು. ನಂಬಿಕೆಯಿಂದ ಇರಿ. ಸರಿ, ಹಾಗಾದ್ರೆ ನಾನಿನ್ ಹೊರಡ್ತೀನಿ. ಜೋಪಾನ. ಸರಿ, ನೀನು ಐವಾಗ ಬಂದು ನಾನು ಬಂದ್ಬಿಡ್ತೀನಿ. ನಿಂಗಿದೆಲ್ಲ ನ್ಯಾಯವಾಗ ಅನ್ನಿಸ್ತಾ ಇದ್ಯಾ? ಬರ್ತೀನಿ ಅಂತ ಮಾತು ಕೊಟ್ಬಿಟ್ಟು ಬರ್ದೇ ಇದ್ರೆ ಹೇಗೆಲೆ? ಸುಮ್ನೆ ಬೊಬ್ಬೆ ಹಾಕ್ಬೇಡಾಕ. ನಾನೇನ್ ರಕ್ತದಾನಕ್ಕೆ ಬರ್ತೀನಿ ಅಂತ ಬಂದಿಲ್ವಾ? ಮಾಡೋದು ವ್ಯಭಿಚಾರ, ಮಾಡೋದು ಬ್ರೋಕರ್ ಕೆಲ್ಸ. ಇದ್ರಲ್ಲೇನು ನ್ಯಾಯ ನೀತಿ? ನಾ ಬರಲ್ಲ ಆ ಇಂಜಿನಿಯರ್ ಹತ್ರ. ಹೇಳ್ತ್ಯಾ ಕಣೆ, ಹೇಳ್ತ್ಯಾ. ಇದಕ್ ಮುಂಚೆ ಅವನ ಜೊತೆ ಮಲಗ್ಲಿಲ್ಲ? ಬಾಬಾ ಜಯಶ್ರೀ, MLA ಸುಂದರೇಶನ್ ಕರಿತಾ ಇದಾರೆ. ಬಾಬಾ ಬಾರಯ್ಯ ಬಾ. ಇವಳೊಬ್ಳೆ ಪ್ರಪಂಚದಲ್ಲಿ ಇರೋದು ಅಂತ ಅನ್ಕೊಂಡು ತುಂಬಾನೇ ಕೊಪ್ಪು ತೋರಿಸ್ತಾ ಇದ್ದಾಳೆ. ಇವಳಿಗೆ ಸ್ವಲ್ಪ ಕಮ್ಮಿ ಮಾಡು. ನೀನಾದ್ರೆ ಸಪ್ಪೆ ಪಾರ್ಟಿ ಕರ್ಕೊಂಡ್ ಬಂದಿರ್ತಿದ್ದೆ. ನಮ್ ಗಿರಾಕಿ ಸುಂದರೇಶ ಗನ್ನು. ಬೇರೆಯವ್ರ ತರ ಅವರು ಸ್ವಲ್ಪ ಕೊಡೋದಿಲ್ಲ, ಸುಮ್ನೆ ಹಾಗೆ ಬಾಚಿ. ಸ್ವಲ್ಪ ದಿನದಿಂದ ನನ್ ರೂಟಲ್ಲಿ ನೀನ್ ಕ್ರಾಸ್ ಆಗ್ತಿದ್ಯಾ? ನೀ ಮುಚ್ಚು ಬಾಯ್. ಜಯಶ್ರೀ, ನೀ ಹೊರಡು. ಪಳನಿ ಅಣ್ಣ, ನಾನ್ ಯಾರ ಜೊತೆನೂ ಬರಲ್ಲ, ನೀ ಹೊರಡು. ಯಾಕೆ ಅಂತ ನೀ ಕೇಳೋ ದುಡ್ಡು ಕೊಡ್ತಾ ಇದೀವಲ್ಲ, ಸರಿ ಹೊರಡು. ಅವ್ನ್ ಕೊಡೋ ಹಣನ ಅವನ್ಗೆ ಕೊಟ್ಬಿಡು. ಇಲ್ ನೋಡು, ಬರಲ್ಲ ಅಂದ್ರೆ ಬರಲ್ಲ ಅಂತ ಹೇಳು. ಕಸ್ಟಮರ್ ಬಗ್ಗೆ ಕೆಟ್ಟದಾಗ ಮಾತಾಡ್ಬೇಡ. ಇಷ್ಟ ಇಲ್ಲ ಅಂತ ಹೇಳ್ತಾ ಇದೆಯಲ್ಲ, ಅವನ ಜೊತೆ ನೀನ್ ಸಂಸಾರ ಮಾಡ್ಬೇಕಾ? ದುಡ್ಡಿಗೆ ತಾನೇ ಮಾಡ್ತಾ ಇದೀಯಾ? ಬಾ. ಇಲ್ ನೋಡು, ಬರಲ್ಲ ಅಂದ್ರೆ ಬರಲ್ಲ. ನಂಗೆ ಬೇರೆ ಪಾರ್ಟಿ ಬರುತ್ತೆ, ನೀ ಹೊರಡು. ಏನ್ ಜಯಶ್ರೀ, ಆಟ ಆಡ್ತಾ ಇದೀಯಾ? ಸುಂದರೇಶ KPR ಗಿರಾಕಿ ನಿಂಗೆ ಗೊತ್ತಿಲ್ವಾ? KPR ಗೊತ್ತಾಯ್ತು ಅಂತ ತಿಳ್ಕೊ, ರುದ್ರ ತಾಂಡವ ಆಡ್ಬಿಡ್ತಾನೆ. ಮರ್ಯಾದೆ ಹೊರಡು. ಅಂದ್ರೆ ದೊಡ್ಡ ಕೊಂಬ. ನೀನು ಕರ್ಕೊಂಡು ಹೋಗೋನು, ಅವಳು ಹಿಡ್ಕೊಳ್ಳೋಳು. ಬರಕ್ಕಾಗಲ್ಲ ಅಂತನ್ನು. ಏನಾಯ್ತು ನಿಂಗೆ? ನಾನ್ ಕರೆದ್ರು ಬರಲ್ಲ ಅಂತ್ಯ, ಅವ್ನ್ ಕರೆದ್ರು ಹೋಗ್ತಾ ಇಲ್ಲ. ಏನಾದ್ರೂ ರೋಗ ಬಂದಿದ್ಯಾ? ಏಯ್, ರೋಗ ನಂಗಲ್ಲ. ಕೈ ತುಂಬಾ ಹಣ ಕೊಡ್ತೀನಿ, ಒಳ್ಳೆ ಕಸ್ಟಮರ್ ಅಂತ ಕರ್ಕೊಂಡು ಹೋಗ್ತಿರಲ್ಲ, ಅವ್ರಿಗೆ ಬುದ್ಧಿ ಇಲ್ಲದ ರೋಗ. ನೋಡ್ತೀಯಾ? ಚೆನ್ನಾಗಿ ನೋಡು. ನೋಡು ಹೇಗೆ ಸಿಗರೇಟ್ ಇಂದ ಸುಟ್ಟಿದಾರಂತ. ನೀವು ಬ್ರೋಕರ್ ಸುಖವಾಗಿರ್ಬೇಕು ಅಂತ ನಾವು ಬಿಸಿ ಮುಟ್ಟಿಸ್ಕೋಬೇಕಾ? ಹೇಳು. ಅಯ್ಯಯ್ಯೋ ದೇವ್ರೆ, ಇದೆಲ್ಲ ಸುಂದರೇಶ ಮಾಡಿದ್ದ? ಹೌದು. ಅವನಿಗೆ ಹೆಂಡತಿ ಮೇಲೆ ಕೋಪ. ಅದನ್ನ ಅವಳ ಮೇಲೆ ತೋರ್ಸಕ್ಕಾಗ್ದೆ ಅವಳ ಥರನೇ ಡ್ರೆಸ್ ಹಾಕ್ಸಿ ಹೂ ಮುಡ್ಕೊಳಕ್ ಹೇಳಿ ಸುಟ್ಟು ಅನುಭವಿಸ್ತಾನೆ. ಸರಿ, ಸುಂದರೇಶ ಸುಡ್ತಾನೆ ಅಂದ್ರೆ ಬೇಡ, ಇಂಜಿನಿಯರ್ ಹತ್ರ ಬರ್ಬೋದಲ್ವಾ? ಸುಂದರೇಶ ದೇಹನೇ ಸುಡ್ತಾನೆ. ನೀನ್ ಹೇಳೋ ಇಂಜಿನಿಯರ್ ಮನಸ್ಸನ್ನು ಸುಡ್ತಾನೆ. ಮದ್ವೆ ಆದ ಹೆಂಡತಿನ ಮುಂದೆ ಇಟ್ಕೊಂಡು ಎಲ್ಲ ಅಸಹ್ಯ ಮಾಡ್ತಾನೆ. ಏನ್ ಪಾಪ ಮಾಡಿದ್ನೋ ಗೊತ್ತಿಲ್ಲ. ನಾಯಿ ತರ ನಾಯಿ ಜನ್ಮ ಬಾಳ್ತಾ ಇದ್ದೀನಿ. ಜಯಶ್ರೀ, ಏನ್ ಜಯಶ್ರೀ ಕೋಪದಲ್ಲಿ ಕಿರ್ಚಾಡ್ತಾ ಇದೀಯಾ? ಬಾರಯ್ಯ, ಪಂಜಾಬ್ ಹೋಗ್ತೀನಿ ಹಿಂದೆ 10 ದಿನ ಕಳೆದು ಬರ್ತೀನಿ ಅಂತಂದೆ. ನನ್ ನಾ ಬದಲಾಯಿಸ್ಬಿಟ್ನಲ್ಲ. ಯಾಕೆ? ನನ್ ಮನಸ್ಸು ತುಂಬಾ ನೀನೇ ಕಣ ಇರೋದು. ಅದಕ್ಕೆ ನಿನ್ ನೆನಪಿನಲ್ಲಿ ಕರ್ನಾಟಕ ಬಾರ್ಡ್ನ ದಾಟ್ಯಕ್ಕೆ ಆಗಿಲ್ಲ. ಇದು ಬೇರೆನಾ? ಯಾಕೆ? ಗಡಿನಲ್ಲಿ ಡ್ಯಾನ್ಸ್ ಮಾಡ್ತಿರ್ತಾರಲ್ಲ, ಅವರೆಲ್ಲ ನಿಂತರ ಬರ್ತಾರ. ಅದಕ್ಕೆ ಓಡ್ ಬಂದ್ಬಿಟ್ಟೆ. ಓ, ಪ್ರೇಮನಾ? ಇಲ್ಲಿ ನೋಡು, ಅದಕ್ಕೆ ಹೆಸರು ಪ್ರೇಮ ಅಂತಲ್ಲ, ನನ್ಗೆ ಗೊತ್ತಿಲ್ಲ. ನನ್ನ ಮನಸ್ಸಲ್ಲಿರೋದನ್ನ ಹೇಳ್ತಿದ್ದೀನಿ. ಇಲ್ಲಿ ನೋಡು, ನನಗೂ ಯಾರೂ ಇಲ್ಲ, ನಿನಗೂ ಯಾರೂ ಇಲ್ಲ. ನಾವಿಬ್ರು ಮದುವೆ ಆಗೋಣ ಅಂದ್ಕೋತಾ ಇದ್ದೀನಿ. ಯಾಕೆ? ಆಗಾಗ ಬಂದು ಹೋಗೋದು ಸಾಕಾಗ್ಲಿಲ್ವಾ? ಛೆ, ನೀನು ನನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ಯಾ. ನಾನು ನಿನ್ನ ದೇಹ ನೋಡಿಲ್ಲ, ಮನಸ್ಸನ್ನ ನೋಡಿದ್ದೆ.
ಜಯಶ್ರೀ, ನಾನು ನಿನ್ನ ತುಂಬ ಪ್ರೀತಿಸ್ತಿದ್ದೀನಿ. ನಿಜವಾಗ್ಲೂ ಹೇಳ್ತಿದೀಯಾ? ನಿಜವನ್ನೇ ಹೇಳ್ತಾ ಇದ್ದೀನಿ. ನಾನು ನಿನ್ನ ಮದುವೆ ಆಗ್ತೀನಿ. ಅಲ್ಬೇಡ ಜಯಶ್ರೀ, ನಿನ್ನ ಬದುಕು ಫುಲ್ಲ ನಾನು ಇರ್ತೀನಿ. ಈಶ್ವರ, ಹೆಂಗಸ್ರಾಗಿ ನಾವು ಕೂಡ ಇವಳನ್ನ ಹಣ ಕೊಡೋ ಮರವಾಗಿ ಮಲ್ಕೊಳ್ಳೋ ಹಾಸಿಗೆ ಆಗಿ ನೋಡಿದ್ವಿ. ನೀನು ಅವಳನ್ನ ಉಸಿರಾಗಿ ನೋಡಿ ಬಾಳ್ ಕೊಡ್ಬೇಕು ಅಂತ ನೋಡ್ದೆ. ನೀನು ದೊಡ್ಡೋನಯ್ಯ. ಜಯಶ್ರೀ, ಹೋಗನ್ವಾ? ಬಾ. ಟಾರ್ಚ್ ಲೈಟ್ ಆಗಿದ್ದ ಜಯಶ್ರೀನ ಕುಟುಂಬದ ದಿಬ್ಬ ಕರ್ಕೊಂಡು ಹೋಗ್ತಾ ಇದ್ದಾನೆ. ಚೆನ್ನಾಗಿದೆ. ನಮ್ಮ ಹಿಂದೆ ಇರೋದ್ರ ಬರೀ ಚಿಮಣಿ ದೀಪನೇ. ಇವನ್ನೆಲ್ಲ ಇಟ್ಕೊಂಡು ಏನು ಮಾಡೋದು? ಅದಕ್ಕೇನು ಕೆಲಸ ಬಿಡೋಕ್ಕಾಗತ್ತಾ? ಮುಂದಿನ ಟಾರ್ಚ್ ಲೈಟ್ ಹುಡ್ಕೋದು. ಸರ್, ಹಾ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ. ನನ್ನ ಹೆಸರು ನೀಲಾ. ಬಾಲ ನಿಮ್ಮ ಬಗ್ಗೆ ಹೇಳಿದ್ದಾರೆ. ಆಹಾ. ನಮಸ್ಕಾರ ಸರ್. ಬನ್ನಿ ದೇವಾ, ಬನ್ನಿಮ್ಮ. ಆಪರೇಷನ್ ಎಲ್ಲ ಚೆನ್ನಾಗಿ ನಡೀತಾ? ಚೆನ್ನಾಗಾಯ್ತಯ್ಯ. ಡಿಸ್ಚಾರ್ಜ್ ಮಾಡ್ಬಿಟ್ರು ಸರ್. ನಿಮ್ಮ ಸಹಾಯದಿಂದನೇ ನನ್ನ ಹೆಂಡತಿ ಇವತ್ತು ತುಂಬ ಚೆನ್ನಾಗಿ ನಡೀತಾ ಇದ್ದಾಳೆ. ಇದ್ರಲ್ಲಿ ಏನಿದೆಯಪ್ಪ, ಮನುಷ್ಯಂಗೆ ಹೆಲ್ಪ್ ಮಾಡಲೇಬೇಕು. ನನ್ನ ಹೆಂಡತಿ ಆಪರೇಷನ್ಗೆ ನೀವು ಸಹಾಯ ಮಾಡಿದ್ರಿ. ನನ್ನ ಏನು? ಕೈಲಾಗೋಷ್ಟು ಚಿಕ್ಕದೊಂದು. ಏನಪ್ಪ ಇವೆಲ್ಲ? ಆಯ್ತಪ್ಪ, ಸರಿ ಸರಿ, ನೀವಿವಾಗ ಹೊರಡಿ. ನಾವೇನೋ ಮುಖ್ಯವಾದ ಮಾತಾಡೋದು. ಧನ್ಯವಾದ. ಬಾರೆ, ಡಾಕ್ಟ್ರು ತುಂಬ ಒಳ್ಳೆಯವರು. ಸರ್, ನನ್ನ ಗಂಡನನ್ನು ಕರ್ಕೊಂಡು ಬರ್ಲಾ? ನಿಮ್ ಗಂಡನ್ನ ಡಾಕ್ಟರ್ಗೆ ತೋರಿಸ್ಬೇಕು. ನಾನು ನಿಮ್ಮನ್ನೇ ನೋಡ್ಬೇಕು. ಆಸ್ ಎನ್ ಇನ್ಚಾರ್ಜ್ ನನಗೆ ಅಂತ ಒಂದು ಕೋಟ ಇದೆ. ನೀವು 1 ಪೈಸಾ ಖರ್ಚು ಮಾಡೋದು ಬೇಡ, ಎಲ್ಲ ಖರ್ಚು ನಾನೇ ಮಾಡ್ತೀನಿ. ಯಾಕೆ ಅಲ್ಲಿ ನಿಂತಿದ್ದೀರಾ? ಬಂದು ಕೂತ್ಕೊಳ್ಳಿ. ಸಂಕೋಚ ಮಾಡ್ಕೋಬೇಡಿ, ಸಹಜವಾಗಿ ಬನ್ನಿ. ಬನ್ನಿ, ಪಕ್ಕದಲ್ಲಿ ಬಂದು ಕೂತ್ಕೊಳ್ಳಿ. ಬನ್ನಿ. ಏನು ಯೋಚಿಸ್ತಿದ್ದೀರಾ? ಪೇಷಂಟ್ ಬಂದೇ ಕೂತ್ಕೋಬೇಕು ಅಂತ ಏನಾದರೂ ರೂಲ್ಸ್ ಇದೆಯಾ? ನೀವು ಕೂತ್ಕೊಳ್ಳಿ. ಇನ್ನು ಹತ್ರ ಬಂದು ಕೂತ್ಕೊಳ್ಳಿ. ನಮ್ಮ ಮಧ್ಯೆ ಏನಿದೆ? ರಿಪೋರ್ಟನ್ನು ಕೊಡಿ. ಕ್ರಿಟಿಕಲ್ ಕಂಡೀಷನ್. ಸ್ಕ್ಯಾನ್ ಬೇರೆ ತುಂಬ ತಗೋಬೇಕೆ? ಹಾ, ಏನಪ್ಪ, ತುಂಬಾನೇ ಡಿಸೀಸ್ಗಳಿದೆ. ಎಲ್ಲ ಡಿಸೀಸ್ಗೂ ಟ್ರೀಟ್ಮೆಂಟ್ ತಗೊಳ್ಳೇಬೇಕು. ನೀವೇನು ಚಿಂತೆ ಪಡಬೇಡಿ, ನಾನು ನಿಮಗೆ ಸಹಾಯ ಮಾಡ್ತೀನಿ. ಬದಲಿಗೆ ನೀವು ಒಂದು ಸಹಾಯ ಮಾಡಬೇಕು. ಸಹಾಯನಾ? ಸ್ವಲ್ಪ ಮುಂಚೆ ಬಂದ್ಬಿಟ್ಟು ಹೋದ್ನಲ್ಲ, ಅವನಿಗಾಗೋ ಸಹಾಯನ ಅವನು ಮಾಡ್ದ. ನಿಮ್ಮ ಹತ್ರ ನಾನು ಯಾವ ಸಹಾಯ ನಿರೀಕ್ಷಿಸ್ತೀನಿ? ಅರ್ಥ ಆಗಿಲ್ವಾ? ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ಕೊಟ್ರೇನೆ ಪೇಷಂಟ್ನ ಕಾಪಾಡ್ಬೋದು. ಅರ್ಥ ಆಯ್ತಲ್ವಾ? ತುಂಬ ಯೋಚಿಸ್ಬೇಡಿ, ಸರಿ ಅಂತ ಹೇಳಿ. ನೀನು ಹಾಗೇನಾ? ಅರ್ಥ ಮಾಡ್ಕೊಂಡ್ರಿ? ಆದ್ರೆ ಈ ವಿಷಯ ನನ್ನ ಫ್ರೆಂಡ್ ಬಾಲಾಗ್ ಗೊತ್ತೇ ಆಗ್ಬಾರ್ದು. ಯಾಕೆಂದ್ರೆ ನನ್ನನ್ನು ಕೆಟ್ಟವನು ಅನ್ಕೊಂಡ್ಬಿಡ್ತಾರಲ್ಲ. ಗಂಡಸರಲ್ಲಿ ನೀನ್ ಮಾತ್ರ ಪ್ರತ್ಯೇಕನಾ? ವೆರಿ ಗುಡ್. ಆಪರೇಷನ್ ಅವ್ರು ಗಮನಿಸ್ಕೋತಾರೆ, ನೀವು ನನ್ನನ್ನು ಗಮನಿಸಿದ್ರೆ ಸಾಕು. ಪ್ಲೀಸ್. ಹಾಯ್ ಗಣೇಶ್, ಮುಗೀತಾ? ಮುಗೀತು. ಷಣ್ಮುಗ ಈಗ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ಡಾಕ್ಟರ್ ಏನು ಹೇಳಿದ್ರು? 10 ದಿನದಲ್ಲಿ ಎದ್ದು ನಡೀತಾರೆ ಅಂದ್ರು. ನೋಡಿ. ಥ್ಯಾಂಕ್ಸ್ ಕಣೋ, ಏನೂ ನಿರೀಕ್ಷೆ ಮಾಡಿದೆ ಇಷ್ಟು ದೊಡ್ಡ ಸಹಾಯ ಮಾಡಿದ್ಯಾ ನೀನು. ಬಿಡೋ, ಎಲ್ಲ ಒಂದು ಸಹಾಯ ಅಷ್ಟೇ. ಎಲ್ಲ ನಿನಗೋಸ್ಕರನೇ ಮಾಡಿದೆ. ಸರಿ, ಸಹಾಯ ಕೇಳ್ಕೊಂಡು ಒಂದು ಲೇಡಿ ವೆಯ್ಟ್ ಮಾಡ್ತಿದ್ದಾರೆ. ನಾ ಅವ್ರನ್ನ ಹೋಗಿ ನೋಡ್ತೀನಿ. ಆಮೇಲೆ ಇವ್ರ ಥರ ಯಾರೆಲ್ಲ ಕಷ್ಟಪಡ್ತಿದ್ದಾರೋ ಯೋಚಿಸದೆ ನನ್ನ ಹತ್ರ ಕರ್ಕೊಂಡು ಖಂಡಿತ ಕಣೋ, ನಾನು ನೋಡ್ಕೋತೀನಿ. ಸರಿ, ಸಮಾಜ ಸೇವೆ ಮಾಡೋದ್ರಲ್ಲಿ ನಮ್ಗೊಂದು ತೃಪ್ತಿ. ಷಣ್ಮುಗ ಹೇಗಿದ್ದೀರಾ?
ಹೇಳಿ, ಹೇಗಿದ್ದೀರಾ? ಏನು ಚಿಂತೆ ಮಾಡಬೇಡಿ. ಇನ್ನು 10 ದಿವಸದಲ್ಲಿ ನಿಂತ್ಕೊಂಡು ಓಡಾಡ್ತೀರಾ ನೀವು. ಅಯ್ಯೋ, ನನ್ನ ಕುಲ ದೇವರು ನೀವು. ಮನುಷ್ಯನ ಕೈಲಿ ಏನೂ ಇಲ್ಲ. ನೀವ್ ಏನೇ ಹೇಳೋದಿದ್ರು ಆ ದೇವರಿಗೆ ಧನ್ಯವಾದ ಹೇಳಿ. ನೀಲಾ, ಗಮನ ಇಟ್ಟು ಚೆನ್ನಾಗಿ ನೋಡ್ಕೊಳ್ಳಿ ಇವ್ನ. ನಾನು ನೋಡ್ಕೊಳ್ತೀನಿ. ರೂಮ್ ಕ್ಲೀನ್ ಮಾಡಬೇಕು, ನೀವೆಲ್ಲ ಸ್ವಲ್ಪ ಹೊರಗಡೆ ಇರಿ ಅಮ್ಮ. ಆಮೇಲೆ ನೀಲಾ, ಬ್ಯಾಂಗ್ಳೂರಲ್ಲಿ ಹೊಸದಾಗಿ ಒಂದು ಬ್ರಾಂಚ್ ಓಪನ್ ಮಾಡಿದ್ದಾರೆ. ಅದಕ್ಕೆ ನಾನು ಅಲ್ಲಿ ಹೋಗ್ತೀನಿ. ನಿಮ್ಗೇನಾದರೂ ಸಹಾಯ ಬೇಕು ಅಂದರೆ ಕೇಳಿ. ದುಡ್ಡೇನಾದರೂ ಬೇಕಾ? ಬೇಡ. ಇದುವರೆಗೂ ನೀವು ನನಗೆ ಮಾಡಿದ ಸಹಾಯ ನನ್ನ ಜೀವ ಇರೋವರೆಗೂ ಮರೆಯಲ್ಲ. ನನ್ನನ್ನು ಕ್ಷಮಿಸಿ. ನಿಮ್ಮ ಪ್ರೀತಿನ ನಾನು ಕೊಂದೆ. ನನ್ನನ್ನು ಕ್ಷಮಿಸ್ಬಿಡಿ. ನಿಮಗೆ ಮದುವೆ ಆಗಿದೆ ಅಂತ ನನಗೆ ಗೊತ್ತಿಲ್ಲ. ದೇವರ ಹಾಕೋ ಲೆಕ್ಕ ಯಾರಿಂದ ಬದಲಾಯಿಸೋಕೆ ಸಾಧ್ಯ? ಯಾವುದೋ ಒಂದು ಭಾವ ಸ್ನೇಹ ಆಗಿ ಬದಲಾಗಿದೆ. ನೀಲಾ, ನಾನು ಹೋಗ್ಬರ್ತೀನಿ. ದಿವಚಾರ ಸುಂದರಿಯರು ಕೈದು ತಗೋ, ನೀನ್ ತಗೋ. ಡಬ್ಬ ಫಿಗರ್ ಏಯ್, ಕೈದು ಈ ಕಡೆ ಮಾಡಿದ್ರು చూడు. ಈ ಪೇಪರ್ನು ಸುಂದರವಾಗಿದ್ದಾರೆ ಅಂತೇಳಿ ಬರಿತಾ ಇದ್ದಾಳೆ. ಯಾಕಕ್ಕ ಅದು? ಅದಕ್ಕೆ ಹೆಸರು ಪತ್ರಿಕೆಯರು ಧರ್ಮ ಅನ್ನೋದು. ಅವರುಗಳು ಸುಂದರಿ ಅಂತ ಹಾಕೋದ್ರಿಂದನೇ ನಮ್ಮ ಕೆಲಸಕ್ಕೆ ಬೇಡಿಕೆ ಹೆಚ್ಚಾಗುತ್ತೆ. ಏಯ್, ನೀ ಇನ್ನೂ ಹೊರಟಿಲ್ಲ? ಪಾರ್ಟಿ ವೇಟ್ ಮಾಡ್ತಿದ್ದಾನಲ್ವಾ? 1 hour ಆದ್ಮೇಲೆ ಬರಕ್ ಹೇಳಿದ್ರು ಅಕ್ಕ. ಹೌದಾ? ಹಾಕು. ಅಕ್ಕ, ಇನ್ನೊಂದು ವಿಷಯ. ಬೇಗ ಬೇಗ ಹಾಕು. ಇವತ್ತಿನಿಂದ ಲಾರಿಗಳು ಓಡೋದಿಲ್ಲ. ಏನೋ ಹೇಳ್ತಿದ್ಯಾ? ಹಾಕಿದೆ. KPR ಅಕ್ಕ. ಅಕ್ಕ, ಹೇಳಿ ಮುಗ್ಸೋದ್ರೊಳಗೆ ಬಂದೆ. ಬಂದ್ರೆ ಬನ್ನಿ. ಲಾರಿ ಓಡ್ದಿದ್ರೇನೆ ನಿಮ್ ಕಣ್ಣಿಗೆ ಈ KPR ಕಾಣೋದಾ? ಸರಿ, ಎಲ್ಲ ನಮ್ಮ ಗುಂಪ್ನವರೇ ಆಗ್ಬಿಟ್ರಿ. ಏನ್ ವಿಷಯ? ಎಲ್ಲ ಜೊತೆಲ್ ಬಂದಿದ್ದೀರಿ? ತುಂಬಾನೇ ಕಷ್ಟ ಇದೆಯಕ್ಕ. ಅದೇ ಸ್ವಲ್ಪ ಹಣ ತಗೊಂಡ್ ಹೋಗೋಣ ಅಂತ ಬಂದ್ವಿ. ಲಾರಿ ಎಲ್ಲ ಸ್ಟ್ರೈಕ್ ಅಲ್ವಾ? ಅದೇ ನಿಮಗ್ ಗೊತ್ತಲ್ಲ. ನಮ್ ಕಷ್ಟಗಳಿಗಾಗೋದಕ್ಕೆ ಬೇರೆ ಯಾರಕ್ಕ ಇದ್ದಾರೆ? ಗೋದಾವರಿ, ಏನಾದ್ರೂ ಕೊಡು ಹೋಗು. ಏಯ್, 10 ಪೈಸೆ ಬಡ್ಡಿ. ಆಮೇಲೆ ನಾನ್ ಹೇಳೋ ಜಾಗಕ್ಕೆ ಒಮ್ಮೆ ಹೋಗ್ ಬರ್ಬೇಕು, ಗೊತ್ತಾಯ್ತಾ? ಸರಿ ಅಕ್ಕ. ಏನಿಲ್ಲ, ನೀನು ಏನಕ್ಕ? ಅದೃಷ್ಟವಂತೆ ಕಣೆ. ಹೋರಾಡಿ ಗಂಡನನ್ನ ಕಾಪಾಡ್ಕೊಂಡೆ ಕಣೆ. ಎಲ್ಲಿ ಹಣೆ ತೋರಿಸು. ಚೆನ್ನಾಗಿದೆ. ದೇಹ ಸ್ವಲ್ಪ ಸರಿಯೋದು ಬೀಡಿ ಶುರು ಮಾಡಿದ್ಯಾ? ಮೊದಲದ ನಿಮಿಷ ಸಾಕು. ನೀಲಾ, ಎಲ್ಲೋಗಿದ್ದೆ? ಹೈವೇಲಿ ಕಾಣಿಸ್ತಾನೆ ಇಲ್ಲ. ದೊಡ್ಡ ಪಾರ್ಟಿ, 200 ರೂಪಾಯಿ. ಬರ್ತೀಯಾ? ಈಗ ನಾನು ಹಾಗೆಲ್ಲ ಹೋಗ್ತಾ ಇಲ್ಲ. ನಿನ್ ಕೆಲ್ಸನೇ ಅದಲ್ವಾ? ಹೋಗ್ಲಿ, KPR ಅಣ್ಣ ಹೇಳಿದ್ರೆ ಬರ್ತೀಯಾ? ಯಾರು ಹೇಳಿದ್ರು ಏನಾದ್ರೂ ನಾನು ಇನ್ಮೇಲೆ ಬರಲ್ಲ.
ನೀಲ ಸತ್ತೋದ್ಲು. ಬಾ ಷಣ್ಮುಖ ಹೋಗೋಣ. ಈಗ ಇವನ್ ಜೊತೆನೆ ಸೆಟ್ ಆಗಿದ್ದಾಳೆ ಅಂತ ಕಾಣುತ್ತೆ. ಅಣ್ಣ ಇಬ್ರಿಗೂ ಇಡ್ಲಿ ಕೊಡಣ್ಣ. ಅಣ್ಣ ನಂಗೆ ಪೂರಿ ತಗೊಂಬ. ಸರಿ ಸರಿ. ಈಗಷ್ಟೇ ಆಪರೇಷನ್ ಆಗಿದೆ, ಎಣ್ಣೆ ಎಲ್ಲ ತಿನ್ಬಾರ್ದು. ಅಣ್ಣ ಇಡ್ಲಿ ಕೊಡಿ. ಹಾ ತಗೋಪ್ಪ ತಗೋಪ್ಪ. ಏನ್ರಿ ಮಗುಗೆ ತುಂಬಾ ಹಸ್ವಾಗಿದೆ, ಬೇಗ 4 ಇಡ್ಲಿ ತಗೊಂಬನ್ನಿ. ಇರು ತಗೊಂಡ್ ಬರ್ತೀನಿ. ಹೊಟ್ಟೆ ಏನ್ ಬೇಕಣ್ಣ? ಏಯ್, 4 ಇಡ್ಲಿ ಪಾರ್ಸಲಪ್ಪ. ಸರಿ ಅಣ್ಣ. ಆ? ಏನ್ ನೀಲ, ನಿನ್ನ ಕಾಣೋದೇ ಇಲ್ಲ, ಎಲ್ಗೋದೆ? ನನ್ನ ಹೆಂಡತಿ ಊರಿಗೆ ಹೋಗ್ತಾಳೆ, ಅವಳನ್ನ ಬಸ್ ಹತ್ಸಕ್ ತಾನು ಹೋಗ್ತಾ ಇದ್ದೀನಿ. ರಾತ್ರಿಗೆ ಬಂದ್ಬಿಡು, ಚೆನ್ನಾಗಿ ನೋಡ್ಕೋತೀನಿ, ಸರಿಯಾ? ನೀನೇನಪ್ಪ ಈಗ ನೋಡ್ತೀಯ ಕಟ್ಟನ್ ಗಂಡಂಗೆ? ಹೌದು, ಆ MLA ಒಳ್ಳೆ ಕಂಪನಿ ಕೊಟ್ಟಂತೆ. ಏನ್ರಿ ಮಾತಾಡ್ತಿದ್ದೀರಾ? ಬೇಗ ಬೇಗ ಬನ್ನಿ, ಬಸ್ಸಿಗೆ ಟೈಮ್ ಆಗ್ತಿದೆ, ಬನ್ನಿ. ಇರಮ್ಮ ಬರ್ತೀನಿ. ಇವನ್ಯಾಕೆ ಟೆನ್ಷನ್ ಆಗ್ತಾನೆ? ಕಸ್ಟಮರ್ ಅಂದ್ರೆ ಸಮಾಧಾನವಾಗಿರ್ಬೇಕು. ಸರಿ, ನಾನು ಹೆಂಡ್ತಿ ನಿಂತಿದ್ದಾಳೆ, ರಾತ್ರಿಗೆ ಮರೆಯದೆ ಬಂದ್ಬಿಡು, ಬೇಕಂದ್ರೆ ಹೆಚ್ಚಾಗಿ ಹಾಕೊಡ್ತೀನಿ, ಸರಿಯಾ? ಯೋ, ನಾನು ನಿಂತಿರೋದು ಗೊತ್ತಿಲ್ಲದೆ ತಳ್ಳಿಬಿಟ್ಟು ಹೋಯ್ತೀಯಾ? ನೋಡ್ಕೊಂಡೋಗಪ್ಪ. ಏನಿಲ್ಲ, ನಾವಿಬ್ರು ಜೊತೆಲಿ ತಿಂದು ಎಷ್ಟು ದಿನ ಆಯ್ತು. ಹಾ ನೀಲ, ನಿನ್ನ ಕೈ ಮುಟ್ಟಿದ್ರೇನೆ ಒಳ್ಳೆ ರುಚಿ. ಏನಪ್ಪ, ಆ ಪಾರ್ಸಲ್ ಕೊಡಪ್ಪ. ಹಾ ತಗೊಳ್ಳಿ ಅಣ್ಣ. ಬರ್ತೀನಿ ಡಾರ್ಲಿಂಗ್. ಮರಬೇಡಮ್ಮ, ಸೈಡಲ್ಲಿ ನಿಂತ್ಕೋಪ. ನನ್ನ ಸ್ಥಿತಿ ನಿಂಗೆ ಗೊತ್ತಿತ್ತು. ನನ್ನ ಕ್ಷಮಿಸು. ಇನ್ಮೇಲೆ ನಾವಿಲ್ಲಿರೋದು ಬೇಡ, ಬೇರೆ ಊರಿಗೆ ಹೋಗೋಣ, ಸರಿನಾ? ಹೌದು, ಆ MLA ಒಳ್ಳೆ ಕಂಪನಿ ಕೊಟ್ಟಂತೆ. ಏನಪ್ಪ, ಅದೇ ಬೇರೆ ಊರಿಗೆ ಹೋಗ್ತೀವಲ್ಲ, ಮತ್ತ್ಯಾಕೆ ಮಾತಾಡ್ತಾ ಇಲ್ಲ? ತಗೋ ಈ ತಿನ್ನು. ಏನಾದ್ರೂ ಮಾತಾಡು, ಯಾಕೆ ಕೋಪದಲ್ಲಿದ್ದಿ? ಅಲ್ಲೋಡು, ನಮಗೂ ಒಂದು ಬೇಕು ನಿನ್ನ ತರ. ಎಲ್ಲಿರುವೆ ಮನಸ ಕಾಡುವ ರೂಪಸಿಯೇ, ಬಯಕೆಯ ಬಳ್ಳಿಯ. ಐ ಇಲ್ಲೋಡು, ಐ ನಿಲ್ಲ, ಏಯ್ ಎದಳ, ಕೂತ್ಕೋ. ನೀನ್ಯಾಕೆ ಹೇಳ್ತಿ? ನಿಲ ಹೇಳ್ಬಿಟ್ಲಲ್ಲ, ಕುತ್ಕ ಕುತ್ಕ ಕುತ್ಕ. ಡಾರ್ಲಿಂಗ್, ನನ್ನ ಗುರ್ತಾಗ್ತಲ್ವಾ? ನನಗಿದೆ ಫಸ್ಟ್ ಟೈಮು ಅಂತ ಹೇಳ್ದಲ್ಲ, ಈ ಫಸ್ಟ್ ಪರ್ಸನ್ನೇ ಮರ್ತ್ಬಿಟ್ಟೆ. ತುಂಬ ಚೆನ್ನಾಗಿತ್ತು. ಸ್ವಲ್ಪ ಹುಡುಗಿರತ್ತ ಮಲಗಿದ್ರೇನೇ ಸಂತೋಷ, ಆದರೆ ನಿನ್ನ ನೋಡಿದ್ರೇನೇ ಆಸೆ ಬರ್ತಾ ಇದೆ. ನಿನ್ನ ಹುಡುಕ್ತಾನೇ ಇದ್ದೇನಿಲ್ಲ. ನಿನ್ನ ಎಲ್ಲ ಕಲೆಗಳನ್ನ ಇಡೀ ರಾತ್ರಿ ತೋರಿಸೋವಾಗ ನಿನ್ನ ಎದೆ ಮಧ್ಯದಲ್ಲಿರೋ ಮಚ್ಚನ್ನು ನೋಡಿದ್ ನಾನು ತಾನೇ. ಆ ಹಾಸಿಗೆಗೆ ನೀನು ಮಾತ್ರನೇ ಕರೆಕ್ಟ್. ಅದಕ್ಕೋಸ್ಕರ ಎಷ್ಟು ಬೇಕಾದರೂ ಕೊಡ್ಬೋದು ನೀಲ. ಅವತ್ತು ನಡೆದಿದ್ದು ಇವತ್ತವರೆಗೂ ನನ್ನ ನೆನಪಿನಲ್ಲೇ ಇದೆ ನೀಲ. ಇವಾಗ ಮಾತ್ರ ನೀನು ಹೂ ಅಂತ ಒಂದು ಮಾತು ಹೇಳು, ಈ ಕ್ಷಣನೇ ನಿನ್ನ ಕರ್ಕೊಂಡು ಹೋಗ್ಬಿಡ್ತೀನಿ. ಗಾಡಿ ನಿಲ್ಸಯ್ಯ. ಷಣ್ಮುಖ, ನಿಲ್ಲು. ನೀಲಾ, ಎಲ್ಲಿ ಹೋಗ್ತಾ ಇದ್ದೀ? ನೀಲಾ, ನನ್ ಬಿಟ್ಟು ಹೋಗ್ಬೇಡ. ನೀಲಾ, ಷಣ್ಮುಖ. ನೀಲಾ. ಷಣ್ಮುಖ, ಎಲ್ಲಿ ಹೋಗ್ತಾ ಇದ್ಯಾ? ನಿಲ್ಲು ಷಣ್ಮುಖ.
ಈ ಊರ್ ಮಾತ್ರ ಅಲ್ಲ ಕಡೆ, ಯಾವ ಊರ್ಗ್ ಹೋದ್ರು ಕೂಡ ನಿನ್ನ ಒಬ್ಬ ಅಲ್ಲ ಒಬ್ಬ ಕರಿತಾ ಇರ್ತಾನೆ. ನೀನ್ ಆ ರೀತಿ ಹೋಗಿ 10 ಜನರ ಹತ್ರ ಕಾಪಾಡೋದಕ್ಕಿಂತ ಸತ್ತೋಗ್ಬೋದಾಗಿತ್ತು ಕಡೆ, ಸತ್ತೋಗ್ಬೋದಾಗಿತ್ತು. ಗಂಡನೇ ಹೆಂಡತಿ ದೇಹನ ಲೈಟ್ ಹಾಕಿ ನೋಡಿದ್ರೆ ನಾಚ್ಕೋತಾಳೆ ಕಡೆ. 10 ಜನರ ಹತ್ರ ಮಲಗಿ ಎಲ್ಲಾ ಕೆಲ್ಸನೂ ಮಾಡಿ ಸ್ವಲ್ಪನೂ ನಾಚಿಕೆ ಇಲ್ದೆ ನನ್ ಜೊತೆ ಬಾಳ್ಬೇಕು ಅಂತ ಆಸೆ ಪಡ್ತೀಯ? ಹೇ, ನಿಂದು ಒಂದ್ ಜನ್ಮನೇನೆ, ಹೋಗಿ ಸತ್ತೋಗಿ. ನಿನ್ನ ನೋಡಕ್ಕೆ ಅಸಹ್ಯವಾಗಿದೆ. ಏನಪ್ಪ ಬಾಯಿಗೆ ಬಂದ ಹಾಗೆ ಮಾತಾಡ್ತಿ? ಎಲ್ಲ ನಿನಗಾಗಿ ತಾನೇ ಮಾಡ್ದೆ. ಛೈ, ನಿಲ್ಸೆ. ಇವಾಗ ಹೇಳ್ತೀನಿ, ಎಷ್ಟೋ ಜನರ ಜೊತೆ ಮಲ್ಗಿರೋ ನೀನಂತವ್ರ ಜೊತೆ ನಾನ್ ಸಂಸಾರ ಮಾಡಕ್ಕಾಗಲ್ಲ ಕಣೆ. ಒಂದ್ ವೇಳೆ ಸಂಸಾರ ಮಾಡಿದ್ರೆ ನನ್ ಗಂಡ್ಸೆ ಆಗಲ್ಲ ಕಣೆ. ಏಯ್ ಹೋಗೇ ಬೇವರ್ಸಿ ಮುಂದೆ, ಯಾವ ಜೊತೆ ಎಷ್ಟು ಸಲ ಹೋಗಿ ಮಲಗಿದ್ದೆ. ನೀಲಾ, 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 ಏಳು ಏಳು. ಹೆಂಡತಿ ಕೆಲ್ಸಕ್ಕೆ ಹೋಗೋದ್ ಗೊತ್ತಾದ್ರೆ ಎಲ್ಲ ಗಂಡಸ್ರಿಗೂ ಕೋಪ ಬರತ್ತೆ. ಗಂಡಸ್ರು ಮನಸ್ಸೇ ಹೀಗೆ. ಅವನ್ ಕೆಲ್ಸ ಮುಗೀತು, ಬಿಟ್ಟು ಹೊರಟೋದ. ಅದಕ್ಕಾಗಿ ಊಟ ಮಾಡ್ದೆ ಹೀಗೆ ಮಲ್ಕೊಂಡ್ ಸಾಯ್ತ್ಯಾ? ನಿನ್ ಗಂಡ ಎಲ್ಲೂ ಹೋಗ್ಲಿಲ್ಲ, ಅವನ್ ಸ್ವಂತ ಊರಲ್ಲೇ ಇದ್ದಾನೆ. ನಿಜವಾಗ್ಲಾ? ನಿಜವಾಗ್ಲು, ಹೋಗಿ ನೋಡು. ಹೊರಡು. ನಿಧಾನ ನೋಡ್ಕೊಂಡ್ ಕಣೆ, ನಿಧಾನ. ಜಗಳ ಎಲ್ಲ ಮಾಡ್ಬೇಡ, ಮಾತಾಡಿ ಕರ್ಕೊಂಬಾ. ಯಾಕೆ ಬಂದೆ? ಹಾಳಾಗೋಗೆ ಕತ್ತೆ. ಕಣ್ ಕಡೆ ಬಾಯಿಟ್ಟು ಸಿಕ್ದವ್ರಿಗೆಲ್ಲ ದೇಹ ಹಂಚ್ಕೊಂಡಿದ್ಯಲ್ಲೇ. ಶಣಿ ಕಣೆ, ನನ್ವರ್ಗೂ ನೀನ್ ಸತ್ತೋಗಿದ್ಯಾ ಕಣೆ. ಪರವಾಗಿಲ್ಲ, ನೀನ್ ಚೆನ್ನಾಗಿ ಬೈ. ತಪ್ಪೆಲ್ಲ ನಂದೆ. ನನ್ನ ತಾಳಿನ ಕಾಪಾಡೋಕ್ಕೆ ತಾನೇ ತಪ್ಪು ಮಾಡಿದೆ. ಬಾ, ಮನೆಗೆ ಹೋಗೋಣ ಬಾ. ಏಯ್, ಛೀ, ಕೈ ತೆಗೆ, ಸಾಯಿಸ್ಬಿಡ್ತೀನಿ. ಹೋಗೆ ಮಾನ್ಗೆಟ್ಟವಳೆ. ನನ್ನ ಮಾನ ನೋಡಿದ್ರೆ ನೀನ್ ಉಸಿರು ಹೋಗ್ತಿತ್ತು. ಪರವಾಗಿಲ್ಲ, ಏನಿದ್ರು ಮನೆಗೆ ಹೋಗಿ ಮಾತಾಡೋಣ. ಬಾ ಬಾರು. ಏಯ್, ಛೀ, ಕೈ ತೆಗೆ. ಮರ್ಯಾದೆಯಾಗಿ ಹೊರಟೋಗು. ಕುದುರೆ ಓಡೋದು ಸಾಲಲ್ಲ ಅಂತ ಪಂದ್ಯ ಬೇರೆ ಕಟ್ಟೋದು. ದಿನಾನೂ ಒಬ್ಬ ಗಂಡನನ್ನ ಹುಡುಕಿ ಈಗ ಪತಿವ್ರತೆ ವೇಷ ಹಾಕ್ತೀಯಾ? ದರಿದ್ರದವಳೆ, ಹೋಗು ಹೋಗೆ, ಇಲ್ಲ ಅಂದ್ರೆ ಕತ್ತರಿಸಾಕ್ತೀನಿ. ಏ ಬಾರೆ ಬೇಗ. ಯಾಕಮ್ಮ ಬೆಂಕಿ ಬಿದ್ದ ಹಾಗೆ ಅರ್ಚಾಡ್ತೀಯಾ? ನಿನ್ ಸವತಿ ಬಂದಿದ್ದಾಳೆ, ಭಾಗ ಕೇಳ್ಕೊಂಡು ಬೇಗ ಬಾ. ಆ ವಯ್ಯಾರಿನ ಬಂದೇ ಇರು. ನೀನ್ ಯಾರು ಮಾತಾಡೋಕೆ? ಬಾಯ್ ಮುಚ್ಚು. ಏಯ್ ಮಾತಾಡ್ಬೇಡ. ಏನು ಬೇರೊಬ್ಳನ್ ಮದ್ವೆ ಆದ್ಯಾ? ಹೌದು ಕಣೆ, ಕಟ್ಕೊಂಡೆ. ಅದನ್ ಕೇಳಕ್ ನೀನ್ ಯಾವಳೆ? ಹಾಳಾದವಳೆ. ಷಣ್ಮುಖ, 4 ಊರುಗಳಲ್ಲಿ ಒಂದೆಕ್ಕಿ ತಿಂದಿರೋ ನಾಯಿ ನನ್ನ ಹೆಸರು ಹೇಳ್ತೀಯ? ಎಲ್ಲಿಗೆ ಬಂದೆ? ನನ್ನ ಎಂಜಿಲಲ್ಲಿ ನೀನ್ ಮದ್ವೆ ಆದೆ. ಏನು ಎಂಜಲ್ ತಾಳಿನ? ಎಂಜಲ್ ನಾಯಿ ಕಂಡೋರ್ ಹತ್ರ ಮಲ್ಗಿ ಹಣ ತಗೊಳ್ಳೋದು ನೀನು. ನೋಡಿ. ನಾನು ಹೇಳ್ತೀನಿ ಹೊಡ್ತೀಯ? ಸಾಯ್. ದರಿದ್ರ, ಎಲ್ಲಿಂದ ಬಂದ್ ಮಾತಾಡ್ತಾ ಇದ್ದಾಳೆ? ಮಾನಗೆಟ್ಟವಳು. ಹಾಗಾದ್ರೆ ನಾನ್ ನಿನ್ನ ಹೆಂಡತಿ ಅಲ್ವಾ?
ಹೋಗಿ ರೋಡಲ್ಲಿ ನಿಲ್ಲು. ನಿನ್ ಗಂಡಂದಿರು ಲೈನ್ ಆಗಿ ಬರ್ತಾರೆ. ನೀನ್ ಹೋಗಿ ನಿನ್ ಕೆಲ್ಸ ನೋಡು. ಇವಳನ್ನ ನಾನ್ ನೀನೇ ನೋಡ್ತೀನಿ. ಹೊಡೆದು ಸಾಯ್ಸಾಕಿ ಇವಳನ್ನ. ನೀನ್ ಹೋಗಯ್ಯ, ಇವಳ ಕತ್ತರ್ಸ್ ಹಾಕ್ತೀನಿ. ಷಣ್ಮುಖ ಹೋಗ್ಬೇಡ ಷಣ್ಮುಖ. ನಂಗೆ ನೀನ್ ಇಲ್ದ್ರೆ ಬೇರೆ ಯಾರಿದ್ದಾರೆ? ನನ್ನ ಕರ್ಕೊಂಡು ಹೋಗು. ಸಾಯ್. ನೀನೆಲ್ಲ ಜೀವಂತವಾಗಿರ್ಬಾರ್ದು ಕಣೆ. ಷಣ್ಮುಖ ಮಾನ ಕೆಟ್ಟ ಕತ್ತೆ, ಏನೇ ಷಣ್ಮುಖ ಅಂತ್ಯ? ದರಿದ್ರ ನಾಯಿ, ನನ್ ಗಂಡನ ಹೆಸರಿಡ್ ಕರೀತ್ಯಾ? ಹೋಗೆ ಇಲ್ಲಿಂದ ಮೊದ್ಲು ಹೋಗು. ಅಲಿತಾಳೆ ಶನಿ. ಏನ್ ಜನ್ಮನೋ? ಹೋಗೆ ನಾಯಿ, ಹೋಗೆ ತೊಲಗಿ ಇಲ್ಲಿಂದ. ಎಲ್ಲಾದ್ರೂ ಹೋಗಿ ಬಿತ್ ಸಾಕಿ ಹೋಗು. ಇನ್ನೊಂದ್ಸರಿ ಈ ಕಡೆ ಬಂದ್ರೆ ಸಾಯಿಸ್ ಹಾಕ್ಬಿಡ್ತೇನೆ. ನಾಚಿಕೆ ಬಿಟ್ಟೋಳು ನನ್ ಗಂಡನ ಹತ್ರ ಬಂದಿದ್ದಾಳೆ. ಹೋಗೆ ಇಲ್ಲಿಂದ. ಇನ್ನೊಂದ್ಸರಿ ಈ ಕಡೆ ಬಂದ್ರೆ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ. ನಿಲ್ಸ, ನಿಂಗೆ ಸ್ವಲ್ಪ ಕೂಡ ನಾಚಿಕೆ ಇಲ್ವಾ? ನಮ್ ಜಾತಿ ಹೆಣ್ಣುಗಳನ್ನ ನಾವು ನೋಡ್ಕೋತೀವಿ. ನಿಮ್ ಜಾತಿನಲ್ಲಿ ಒಬ್ಳು ನಿಲಾನಂದನ ವ್ಯಭಿಚಾರಿ ಮಾಡಿದಿರಲ್ಲ, ಅದನ್ನ KPR ಹತ್ರ ಹೋಗಿ ಕೇಳಿ. ಅವಳು ಯಾವ್ಯಾವ ಜಾತಿಗಾರ ಹತ್ರ ಮಲ್ಕೊಂಡಿದ್ದಾಳೆ ಅಂತ. ನಾಚಿಕೆ ಆಗಲ್ವಾ ನಿನ್ಗೆ? ನಾಲ್ಗೆ ಹೆರ್ ಸಾಯ್ಬೇಕು. ಏಯ್, ಅಣ್ಣೆ? ಗಾಡಿನ ಷಣ್ಮುಗನ್ ಮನೆಗೆ ತಗೊಂಡೋಗ. ಸರಿ ಅಣ್ಣ. ಅಣ್ಣೆ, ಷಣ್ಮುಖನೇ ಬರ್ತಾ ಇದ್ದಾನೆ, ನೋಡೋಣ. ಷಣ್ಮುಖ, ನಿನಗಾಗಿ ತಾನೇ ಎಲ್ಲ ಕಳ್ಕೊಂಡೆ. ನೀನೇ ನನ್ನ ಬೇಡ ಅಂದ್ಮೇಲೆ ನಾನು ಯಾಕೆ ಬದುಕೋದು? ಅಣ್ಣೆ, ಷಣ್ಮುಖಕ್ಕೆ ತುಂಬಾ ಎಣ್ಣೆ ಹಾಕೋಣ. ಆ ಮೂದೇವಿ ನೀಲ ನನ್ನ ಮನೆವರೆಗೂ ಬಂದಿದ್ಲು ಅಣ್ಣ. ಬಂದು ನನ್ನ ಕರಿತಾ ಇದ್ದಾಳೆ. ನಾನ್ ಬಿಟ್ಬಿಡ್ತೀನಾ? ಕುಡಿಯಪ್ಪ ನಿನ್ ಮೊದಲು. ಹೊಡೆದು ತುಳಿದು ತೊಲಗಿಸ್ತೆ ಅಣ್ಣ ಅವಳನ್ನ ಸುಮ್ನೆ ಬಿಡದೆ ಕತ್ತರ್ಸಾಕ್ತೀನಣ್ಣ. ನೀನ್ ತಲೆ ಕೆಡ್ಸ್ಕೊಂಬೇಡ. ಸ್ವಲ್ಪ ಹಾಕೋ. ನಿನಗೇನಣ್ಣ? ಇಲ್ಲ ಕಣ. ತಮ್ಮ ಅಂತ ನಾನಿದ್ದೀನಿ. ಏನ್ ಬೇಕಾದ್ರೂ ಮಾಡ್ತೀನಿ. ಇನ್ನೊಂದ್ ಗ್ಲಾಸ್ ಹಾಕ. ಅಣ್ಣ ಇನ್ನೊಂದ್ ಗ್ಲಾಸ್ ಸೂರ್ಯ ಹಾಕ. ಅಣ್ಣೆ, ನೀನ್ ಯಾಕನ ಅಳ್ತಿದ್ಯಾ? ನೀನೇನ್ ತಲೆ ಕೆಡ್ಸ್ಕೊಬೇಡಣ. ನಿನಗೇನಾದ್ರೂ ನಾನ್ ಇರ್ತೀನಣ್ಣ. ಏನೋ ನೋಡ್ಕೋತ್ಯಾ? ನನ್ ಮಾನನೇ ಹೊಟ್ಟೋಯ್ತು. ಬೇಡ ಕಣ, ಬಿಡ್ರ. ನನಗೆ ಹೇಳಕ್ಕಾಗಿಲ್ಲ ಕಣ. ಅಣ್ಣ ಬೇಡ ಕಣ, ಬಿಟ್ಬಿಡ ಬಿಟ್ಬಿಡ. ತೊಂದ್ರೆ ಅಂದ್ರೆ ಹೇಳಿ, ಏನೋ ಹೇಳಕ್ಕಾಗತ್ತೆ. ನಾನ್ ನೋಡ್ಕೋತೀನಿ. ನೀನ್ ಚೆನ್ನಾಗಿರ್ಬೇಕು ಅಂತಾನೆ ಕಣ ನಾನು ಬೇರೆ ಹುಡುಗಿನ ನೋಡ್ಬಿಟ್ಟು ಮದುವೆ ಮಾಡಿಸ್ದೆ. ಆದ್ರೆ ಆ ನಿಲಾಯಿಂದ ಮಾನನೇ ಹೊಟ್ಟೋಯ್ತಾ. ನಮ್ಮ ಜಾತಿಕಾರನ ಎಲ್ರನ್ನು ಕಾರ್ ತುಪ್ಪಿಟ್ಟ ಆ MLA. ಅಣ್ಣನ ಅಸಹ್ಯ ಪಡ್ಸ್ಬಿಟ್ಟು ಆ ನಿಲನ ನೀನ್ ಆಸೆ ಪಟ್ಟಾಗೆ ಮೊದಲು ನಿನ್ನ ಹತ್ರ ಕಳಿಸ್ಬೇಕಿತ್ತು. ನನ್ನ ಕಾಪಾಡ್ತೀನಿ ಅಂತ ಹೇಳಿ ಅವಳ ಆಸೆ ತೀರ್ಸ್ಕೊಳಕ್ಕೆ ಎಲ್ರ ಜೊತೆ ಮಲ್ಗಕ್ ಹೋಗಿದ್ದಾಳೆ. ದುಡ್ಡಿಗೆ ಆಸೆ ಪಟ್ಟು ಹೋಗಿದ್ದಾಳೆ ಅಣ್ಣ.
ನಾನು ಬೇರೆಯವರ ಜೊತೆ ಮಲಗಬೇಕು ಅನ್ಕೊಂಡಿದ್ರೆ ನಿನಗೆ ವ್ಯಾಧಿ ಬರೋವರೆಗೂ ಕಾದಿರ್ತಿರ್ಲಿಲ್ಲ. ನೀನು ಉಸಿರಲ್ಲಿ ಇರ್ಬೇಕಂತ ತಾನೇ ಹೋದೆ. ನನ್ನ 100 ತಪ್ಪಾಗಿ ಮಾತಾಡ್ಲಿ, ಆದ್ರೆ ನೀನ್ ನನ್ನ ತಪ್ಪಾಗಿ ಮಾತಾಡ್ಬಾರ್ದು. ನಾನು ಸಾಯ್ತೀನಿ ಕಣ, ನಾನು ಸತ್ತೋಗ್ತೀನಿ ಕಣ. ನನ್ನ ಆಸ್ತಿ ತಗೊಂಡು ಹೋಗ, ನಂಗೇನು ಬೇಡ ಹೋಗ. ಅಣ್ಣ ಈಗ ನಾನು ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ಹೋಗ, ಗೊತ್ತಿಲ್ಲ. ಅವಳನ್ನ ಮುಗಿಸ್ಬಿಡ್ತೀನಿ. ಅವಳು ಸಾವು ಬರೀ ಕತ್ತಿಯಿಂದ ಸಾಧಾರಣವಾಗಿರ್ಬಾರ್ದಣ್ಣ. ಇಲ್ಲಿರೋ ಅಷ್ಟು ಜನ ಅವಳ ಜೊತೆ ಮಲಗಿ ಅನ್ನೋನು ಅವಳು ತಡ್ಕೊಳಕ್ಕಾಗ್ದೆ ನರಳಿ ನರಳಿ ಸಾಯ್ಬೇಕು ಅಣ್ಣ. ಅವಳು ಹಲವರ ಜೊತೆ ಮಲಗಿ ನನ್ ಸಾಯ್ಬೇಕು, ನೀನು ಜೀವಂತ ಇರ್ಬೇಕಾ? ನೀನು ಜೀವಂತವಾಗಿರ್ಬಾರ್ದು. ಒಂದೇ ಇಟ್ಲಿ ಜೀವ ಹೋಗ್ಬೇಕು. ಗರ್ಭದಲ್ಲಿ ನಿನ್ನನ್ನು ಕಾಪಾಡಿರೋ ನಿನ್ನ ಅಮ್ಮ ಗರ್ಭದಲ್ಲಿ ಹೊತ್ತಳು. ನಾನು ನಿನ್ನ ಉಸಿರು ಕಾಪಾಡೋಕೆ ನಿತ್ಯ ಒಬ್ಬೊಬ್ಬನ ಹತ್ರನು ನನ್ನ ದೇಹದಲ್ಲಿ ಹೊತ್ತೆ. ನಿಂಗೆ ಉಸಿರು ಬೇಕಂದ್ರೆ ನಾನ್ ಮಲಗ್ಬೇಕು, ನೀನು ಬದುಕಿದ್ರೆ ನಿಂಗೆ ನನ್ ಬೇಬಿಚಾರಿಯ? ಗಂಡನನ್ನು ಬದುಕಿಸೋಕೆ ಹೆಂಡತಿ ಹಲ್ಲು ತೋರಿಸ್ತಾಳೆ, ತಪ್ಪಾಗಿ ಮಾತಾಡಿದ್ರೆ ಉಸಿರು ಕೂಡ ತೆಗಿತಾಳೆ. ನೀಲಾನ ನೀಲಾ, ನಿನ್ನ ನೀಲಾನೆ, ನೀನು ಆಸೆಪಟ್ಟ ನೀಲಾನೆ. ನನ್ ಮೇಲೆ ನಿನಗೆ ಎಷ್ಟೊಂದು ಪ್ರೀತಿ. ಅರ್ಥ ಆಗ್ತಿಲ್ವೇ? ನ್ಯಾಯವಾಗಿ ನೋಡಿದ್ರೆ ನಾನು ನಿನ್ಗೆ ಸಿಗ್ಬೇಕಿತ್ತು. ಏನ್ ಹೇಳ್ತಿದ್ದಾಳೆ? ಸುಮ್ಮನೆ ಹೇಳ್ಬಾರ್ದು. ನನ್ನನ್ನು ಪಡೆಯೋದಕ್ಕೆ, ನನ್ನನ್ನು ಇಟ್ಕೊಳ್ಳಕ್ಕೆ ನನ್ನ ಪ್ರೀತಿನ ಕೊಂದು ಷಣ್ಮುಖನನ್ನು ಮದುವೆ ಮಾಡಿಸಿ ನೀನನ್ನ ಪಡೆಯೋದಕ್ಕಾಗದೆ ನನ್ನನ್ನು ಅಲಿಯೋ ಥರ ಮಾಡಿದ್ದು ಎಲ್ಲ ನನ್ನ ಮೇಲಿನ ಮೋಹಕ್ಕೆ ಅಲ್ವಾ? ಅದೇ ಅಲ್ವಾ? ನಾನೇ ನಿನ್ನನ್ನು ಹುಡುಕಿ ಬಂದಿದ್ದೀನಿ. ಪೂರ್ತಿಯಾಗಿ ನನ್ನನ್ನು ಕೊಡ್ತೀನಿ. ನಿಜ ಹೇಳ್ತೀಯಳ? ಇದಕ್ಕೆ ತಾನೇ ಆಸೆಪಟ್ಟೆ ಕಮಲ ಕಣ್ಣ. ಬಾ, ನಿನ್ನ ಆಸೆ ತೀರೋ ತನಕ ನನ್ನ ತಪ್ಕೋ. ಬಾ ಬಾಮ್ಮ. ನನ್ನ ಮೇಲೆ ಕೋಪ ಏನಿಲ್ವಾ? ನನಗೂ ಆಸೆನೆ. ನನ್ನಿಲ್ಲಾನೆ. ಈ ದಿನಕ್ಕೋಸ್ಕರನೇ ಎಷ್ಟೋ ದಿನ ಕಾಯ್ತಿದ್ದೆ. ಇನ್ಮೇಲಿಂದ ನಾನು ನನ್ನ ಜೀವನ ಪರ್ಯಂತ ನೋಡ್ಕೋತೀನಿ. ನೀನು ನನ್ನ ತಾಳನ್ನ ಪಡೆಯೋದಕ್ಕೆ ನಾನು ಪಡ್ಕೊಂಬಂದಿರಬೇಕು ನೀಲ. ನಾನು ಕೂಡ ನಿನಗೋಸ್ಕರ ಷಣ್ಮಗನ್ ಕೊಲ್ಸ್ಬಿಡ್ಲಾ? ಕೊಂದ್ಬಿಟ್ಟೆ. ಕೊಂದ್ಬಿಟ್ಟೆ.
ನಿಂಗೆಲ್ಲ ಇದಿರ್ಬಾರ್ದು. ಹಣವಂತಳಾಗಿ ಬದುಕೋಕೆ, ದೇಹದ ಸುಖಕ್ಕೆ ಆಸೆ ಪಟ್ಟು ಯಾವ ಹೆಣ್ಣು ತಾನಾಗಿ ವ್ಯಭಿಚಾರಿ ಆಗಲ್ಲ. ಇಲ್ಲಿ ಬಡತನಕ್ಕಾಗಿ, ಹೆತ್ತವರಿಗಾಗಿ, ಗಂಡನಿಗಾಗಿ, ಮಗುವಿನಾಗಿ ಮಾರ್ಬೇಕಾಗತ್ತೆ. ಅದಕ್ಕೆ ಕಾರಣ ಕಾಮಾಂತರಾದ ನಿನ್ನಂತ ಮೃಗಗಳು. ಎತ್ತಿ ಮುದ್ದಾಡಬೇಕಾದಂತ 4 ವರ್ಷ ಮಗುವನ್ನು ನಿಮ್ಮ ಕಾಮಕ್ಕಾಗಿ ಬಲಿದುಕೊಳ್ತೀರಾ. ಕಷ್ಟ ಅಂತ ಹೇಳೋರ್ಗೆ ಕೇಳೋಕೆ 2 ಕಿವಿ ಇದೆ. ಹಸಿವು ಅಂತ ಬರೋರಿಗೆ ಅನ್ನ ಕೊಡೋಕೆ 2 ಕೈ ಇದೆ. ಗಂಡನಿಗೆ ಮನಸ್ಸಿದೆ, ಮಕ್ಕಳಿಗೆ ಮಡಿ ಇದೆ. ಇಷ್ಟು ಇದ್ರೂ ನಿಮ್ಮ ಕಣ್ಣಿಗೆಲ್ಲ ಹೆಂಗಸರ ಆ ಭಾಗ ಮಾತ್ರನೇ ಯಾಕೆ ಕಾಣಿಸೋದು? ನನ್ನ ತರ ಯಾವ ಹೆಣ್ಣು ಹೊಟ್ಟೆಗಾಗಿ, ಇತರರ ಒಳ್ಳೆದಕ್ಕಾಗಿ ವ್ಯಭಿಚಾರಿ ಮಾತ್ರ ಆಗಬೇಡಿ. ಹೋದ್ರೆ ಅವಳ ಬದುಕು ಮಾತ್ರ ಅಲ್ಲ, ಅವಳ ಜನ್ಮವೇ ನಾಶ ಆಗತ್ತೆ. ಈ ರೀತಿ ರಸ್ತೆಯಲ್ಲಿ ಟಾರ್ಚ್ ಲೈಟ್ ತೋರಿಸಿ ನಿಲ್ಸೋ ಹೆಂಗಸರು ಬದುಕಲ್ಲಿ ಬೆಳಕು ಬರಬೇಕು ಅನ್ನೋದೇ ನಮ್ಮ ಈ ಉದ್ದೇಶ.